ರಾಧಿಕಾಕ್ಕೆ ನಿಮ್ಗೆ ಹೇಗೆ ತಂಗಿನೋ ನಂಗೂ ತಂಗಿ ಸಮಾನನೇ. ಅವರು ನನ್ನನ್ನು ಅಣ್ಣ ಅಂತ ಕರೆದು ಗೌರವ ಕೊಟ್ಟಿದ್ದಾರೆ. ಅವ್ರ ಅಣ್ಣನಾಗಿ ಅವ್ರ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಆ ಅಧಿಕಾರದಿಂದಲೇ ನಿಮ್ಮ ಹತ್ರ ಮಾತಾಡ್ತಿರೋದು. ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗಿ. ರಾಧಿಕಾ ಅದಕ್ಕೆ ಮುಗ್ದೆ. ಕಷ್ಟದಲ್ಲಿರೋರಿಗೆ ತಮ್ಮ ಕೈ ಮೀರಿ ಸಹಾಯ ಮಾಡ್ತಾರೆ. ಅವ್ರ ಒಳ್ಳೆತನನ ನೀವು ದುರುಪಯೋಗ ಮಾಡ್ಕೋತಾ ಇದ್ದೀರಾ. ಕೆಲ್ಸ ಎಷ್ಟಿದೆಯೋ ಅಷ್ಟು ಮಾಡು. ಆ ಬಾಕ್ಸ್ ನ ಅಲ್ಲಿಡು. ಬೆಳಿಗ್ಗೆ ತಿಂಡಿ ತಿಂದಿರೋ ಬಾಕ್ಸ್ ಅಲ್ಲಿದೆ, ಎತ್ಕೊಂಡು ಹೋಗು. ಈಡಿಯಟ್. ತುಂಬಾ ಅತ್ಯಾಗಾಡ್ತಾ ಇದ್ದೀರಾ. ತಾಳ್ಮೆ ಪರೀಕ್ಷೆ ಮಾಡ್ಬೇಡಿ. ಏಯ್ ಹೋಗಲ್ಲ. ಬಿಟ್ಟಿ ಅನ್ನ ತಿನ್ಕೊಂಡು ಬಿದ್ದಿರೋನ್ಗೆ ತಾಳ್ಮೆ ಬೇರೆ ಕೇಳು. ನೋಡು, ನೀನ್ ತಗೊಂಡು ಹೋಗೋದೇನ್ ಬೇಕಾಗಿಲ್ಲ. ರಾಧಿಕಾ ಬಂದ್ ಕ್ಲೀನ್ ಮಾಡ್ತಾಳೆ, ನೀನ್ ಹೋಗು. ಏನದು? ಯಾವುದು? ನಿನ್ ಕೈಯಲ್ಲಿ ಹಿಡ್ಕೊಂಡಿರೋದು. ಅದ ಟಿಫನ್ ಬಾಕ್ಸ್. ಅದಕ್ಕೆ ಟಿಫನ್ ಬಾಕ್ಸಾ? ಮನೆಯವರೆಲ್ಲ ಮನೇಲೇ ಇದ್ದಾರೆ. ನೀನ್ ಯಾರಿಗೆ ಟಿಫನ್ ಬಾಕ್ಸ್ ತಗೊಂಡೋಗಿ ಕೊಡ್ತಾ ಇದೀಯಾ? ಯಾರಿಗೂ ಇಲ್ಲ. ಅದಕ್ಕೆ ಸ್ಟೋರ್ ರೂಮ್ ಅಲ್ಲಿ ಇದ್ದಿದ್ದು ತುಂಬಾ ಧೂಳು ಹಿಡಿದ್ಬಿಟ್ಟಿದೆ, ತೊಳಿಬೇಕಾಗಿತ್ತು. ಸಿಕ್ಕಾಪಟ್ಟೆ ಧೂಳಪ್ಪ. ಬಾಸ್, ಇನ್ನು ಮಲಗಿಲ್ವಾ? ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಏನಾಯ್ತು ಬಾಸ್? ರಾಜು, ಎಲ್ಲಾದ್ರೂ ಒಂದು ವಾರ ಹೋಗ್ಬರೋಣ ಅಂದ್ರೆ ಈ ರಾಧಿಕಾ ಒಪ್ತಾ ಇಲ್ಲ ಕಣೋ. ಅದಕ್ಕೆ ನನಗೆ ಬೇಜಾರಾಗಿದೆ. ಮದುವೆ ಆದ್ಮೇಲೆ ಮಧುರಾಪುರ, ಬೆಂಗಳೂರು ಬಿಟ್ಟು ಬೇರೆ ಎಲ್ಲೂ ಹೋಗೇ ಇಲ್ಲ ನಾವು. ಬಾಸ್, ರಾಧಿಕಾಕ್ಕೆ ಬರಲ್ಲ ಅಂತ ಯಾಕೆ ಹೇಳಿದ್ರು? ಏನ್ ಕಾರಣ ಅಂತ ಕೇಳಿದ್ರ? ಇಲ್ಲ ಕಣ, ಅವಳು ಹೇಳಲಿಲ್ಲ.
ನಾನು ಕೇಳಲಿಲ್ಲ. ಆದರೆ ಆ ಸಮಯದಲ್ಲಿ ತುಂಬಾ ಹರ್ಟ್ ಆಯ್ತು. ನೀವ್ ಕೇಳ್ದೇ ಇದ್ರು ನಾನು ಹೇಳ್ತೀನಿ. ಬರಲ್ಲ ಅಂತ ಹೇಳಿದ್ರೆ ನಿಮ್ ಕೋಪ ಕಡಿಮೆ ಆಗ್ಬೋದು. ರಾಧಿಕಾತ್ಗೆ ರಾಜು, ಇಷ್ಟು ದಿನ ನಾನು ಸುಳ್ಳು ಹೇಳ್ತಾ ಇದ್ದೆ, ಆದ್ರೆ ಇನ್ನು ನನ್ನಿಂದ ಸತ್ಯ ಮುಚ್ಚಿಡಕ್ಕಾಗಲ್ಲ. ನಿಜ ಏನು ಅಂತ ಹೇಳ್ಬಿಡ್ತೀನಿ. ಅದಕ್ಕೆ ನನ್ನ ಮಾತು ಕೇಳಿ. ಇಲ್ಲ ರಾಜು, ಅವ್ರಿಗೂ ಗೊತ್ತಾಗ್ಲಿ ಸತ್ಯ ಏನು ಅಂತ. ಸತ್ಯ ಸುಳ್ಳು? ರಾಜು, ಏನ್ ಮಾತಾಡ್ತಿದ್ದೀರಾ? ರಾಧಿಕಾ, ಈ ತರ ಒಕ್ಕಟಾಗಿ ಮಾತಾಡೋದು ನನ್ಗೆ ಇಷ್ಟ ಆಗಲ್ಲ. ಸ್ಟೋರ್ ರೂಮಿಗೆ ಬಂದ್ರೆ ನಿಮ್ಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಸ್ಟೋರ್ ರೂಮ್? ಕೀ ಎಲ್ಲಿ? ನಿನ್ನ ಹತ್ರ ಕೀ ಹೇಗ್ ಬಂತು? ಬೆಳಗ್ಗೆ ನೀವು ಬೀಳಿಸಿದಾಗ ಎತ್ತಿಟ್ಕೊಂಡಿದ್ದೆ. ಕೀ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ಸ್ಟೋರ್ ರೂಮ್ ಲಾಕ್ ಮಾಡಲಿಲ್ಲ. ಸ್ಟೋರ್ ರೂಮ್ ಲಾಕ್ ಮಾಡಿಲ್ವಾ? ಸತ್ಯ ಸುಳ್ಳು ಸ್ಟೋರ್ ರೂಮು? ರಾಧಿಕಾ, ಏನ್ ಹೇಳೋದು ಕೊಟ್ಟಿದ್ಯಾ? ಸ್ಟೋರ್ ರೂಮಿಗೆ ಬನ್ನಿ, ನಿಮ್ಗೆ ಎಲ್ಲ ಸತ್ಯನೂ ಗೊತ್ತಾಗುತ್ತೆ. ಏನಿದೆ ಇಲ್ಲಿ? ಸ್ಟೋರ್ ರೂಮಲ್ಲಿ ಸತ್ಯನ್ ಮುಚ್ಚಿಟ್ಟಿದ್ದೀರಾ? ವೆರಿ ಗುಡ್. ನಿಜ ವಿಷಯನ ಯಾವ ಬಾಕ್ಸಲ್ಲಿ ಮುಚ್ಚಿಟ್ಟಿದ್ದೀರಾ? ಅಲ್ಲ, ಅದು ಜೋಕ್ ಮಾಡಬೇಡಿ.
ರಾಜು ವಿಷ ಕೈಯಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ನಂಗೇನ್ ಗೊತ್ತು ಅದಕ್ಕೆ, ನಾನು ಈಗಲೇ ನೋಡ್ತಿರೋದು. ಆದ್ರೂ ರಾಜು ಬರ್ಬೇಕು ತಾನೆ. ಅವ್ರು ಏನ್ ಅನ್ಕೊಂಡ್ರು ಏನೋ ಈಗ. ಎಲ್ಲೋದ್ರು ಇವರು? ಏನೋ ಮಾಡ್ತಿದ್ಯಾ ಇಲ್ಲಿ? ಹಲೋ, ನಿನ್ನನ್ನೇ ಕೇಳಿದ್ದು. ಏನ್ ಮಾಡ್ತಾ ಇದೀಯ ಇಲ್ಲಿ ಅಂತ. ರಮ್ಯಾತ್ಗೆ ಏನಾದ್ರೂ ಬೇಕಿತ್ತಾ? ಏಯ್, ಅದ್ಕೆ ಅನ್ಬೇಡ. ಎಷ್ಟು ಸಲ ಹೇಳಿದೀನಿ ಅದಕ್ಕೆ ಅನ್ಬೇಡ ಅಂತ. ನನಗೆ ಕೆಟ್ಟ ಕೋಪ ಬರುತ್ತೆ. ನೀನು ಈ ಮನೆ ಕೆಲ್ಸಗಾರ, ನಾನು ನಿನ್ನ ಅತ್ತಿಗೆನೂ ಅಲ್ಲ, ನೀನ್ ನನ್ನ ಮೈದನೂ ಅಲ್ಲ. ಏನ್ ಮಾಡ್ತಿದ್ಯೋ ಅಂತ ನಾನು ಕೇಳಿದ್ರೆ ಏನ್ ಬೇಕಾಗಿತ್ತು ಅದಕ್ಕೆ ಅಂತ ನನ್ನ ಮಾತನ್ನ ಡೈವರ್ಟ್ ಮಾಡ್ತೀಯಾ? ಲಡಿ ಫೆಲೋ. ಏನೋ ಲೆಟರ್ ಬರೆದಿಟ್ಟು ಹೋಗಿದ್ದಾರೆ. ಇದನ್ನ ಈಗಲೇ ರಾಧಿಕಾತ್ಗೆ ಕೊಡಬೇಕು. ರಾಧಿಕಾ ಡಲ್ ಆಗಿದ್ದಾಳೆ, ಅದನ್ನ ನಾವು ನೋಡಿದೀವಿ. ಅದಕ್ಕೆ ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ಅದಷ್ಟೇ ವಿಷಯ ಅಲ್ಲ. ಆಯ್ತು, ರಾಧಿಕಾ ಡಲ್ ಆಗಿದ್ದಾಳೆ, ಟೆನ್ಷನ್ ಮಾಡ್ಕೊಂಡಿದ್ದಾಳೆ, ಅದನ್ನ ನೀನ್ ತನಿಖೆ ಮಾಡ್ಬೇಕು. ರೈಟ್, ಅದನ್ನ ನೇರವಾಗಿ ರಾಧಿಕಾನ್ ಕೇಳಿದ್ರೆ ಆಯ್ತಲ್ಲ. ಇಲ್ಲ ಪ್ರದೀಪ್, ಅವರಿಬ್ರು ಸೇರ್ಕೊಂಡು ಕಣ್ಣ ಮುಚ್ಚಲೆ ಆಟ ಆಡ್ತಿದ್ದಾರೆ ಅನಿಸ್ತಿದೆ. ಯಾರಿಬ್ರು? ರಾಜು, ರಾಧಿಕಾ. ವಾಟ್? ರಾಜು ರಾಧಿಕಾ ವಿಶುನ್ ಯಾಕೆ ಸ್ಟೋರ್ ರೂಮ್ ಕರ್ಕೊಂಡು ಹೋಗ್ಬೇಕಾಗಿತ್ತು? ಅಲ್ಲ ರಮ್ಯಾ, ಅದಕ್ಕೂ ರಾಧಿಕಾ ಡಲ್ ಆಗಿರೋದಕ್ಕೂ ವಿಶು ಜೊತೆ ರಿಸಾರ್ಟ್ಗೆ ಹೋಗಲ್ಲ ಅಂದಿದ್ದಕ್ಕೂ ಏನೇ ಸಂಬಂಧ? ಸಂಬಂಧ ಇದೆ ಅನ್ಸುತ್ತೆ ಮಾವ. ರಾಜು ರಾಧಿಕಾ ತುಂಬಾ ಸಲ ಸ್ಟೋರ್ ರೂಮ್ ಹತ್ರ ಹೋಗಿರೋದನ್ನ ನಾನ್ ಕಣ್ಣಾರೆ ನೋಡಿದ್ದೀನಿ. ಮೊನ್ನೆ ರಾಜು ಟಿಫನ್ ಬಾಕ್ಸ್ ತಗೊಂಡ್ ಬರ್ತಾ ಇದ್ದ. ಏನು ಅಂತ ಕೇಳ್ದೆ, ಬೆಬ್ಬೆಬ್ಬೆ ಅಂತ ತೊದಲಿಸ್ದ. ನಂಗಾಗ್ಲೇ ಏನೋ ಡೌಟ್ ಬಂತು. ಸ್ಟೋರ್ ರೂಮ್ನ ಚೆಕ್ ಮಾಡೋಣ ಅನ್ಕೊಂಡೆ. ನಾನು ಹೋದಾಗ್ಲೆಲ್ಲ ಸ್ಟೋರ್ ರೂಮ್ ಬೀಗ ಹಾಕಿರ್ತಿತ್ತು. ಸ್ಟೋರ್ ರೂಮ್ಗೆ ಯಾಕೆ ಬೀಗ ಹಾಕಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ರಾಜು, ರಾಧಿಕಾ, ವಿಶು ಮೂರು ಜನನು ಒಟ್ಟಿಗೆ ಸ್ಟೋರ್ ರೂಮ್ ನಲ್ಲಿರೋದನ್ನ ನಾನು ನೋಡ್ದೆ ಮಾವ. ಇಲಿ ಹಿಡಿಯಕ್ಕೆ ಹೋಗಿರ್ಬೋದು. ನೀನು ಅದನ್ನ ನೋಡಿ ಸ್ಟೋರ್ ರೂಮ್ನಲ್ಲಿ ಹುಲಿ ಇದೆ ಅಂತ ಅನ್ಕೊಂಡಿದ್ಯಾ?
ನಿನ್ನ ಅನುಮಾನಕ್ಕೆ ಯಾವ ಆಧಾರನೂ ಇಲ್ಲ. ಡ್ಯಾಡ್, ರಾಜು ರಾಧಿಕಾ ಯಾವಾಗಲೂ ಮನೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಸ್ಟೋರ್ ರೂಮಿಂದ ಹಿಡಿದು ಗೆಸ್ಟ್ ರೂಮ್ವರೆಗೂ ಓಡಾಡ್ತಾ ಇರ್ತಾರೆ. ರಮ್ಯಾ, ನೀನು ಅವ್ರ ಹಿಂದೆ ಬಿದ್ದು ಪತ್ತೆದಾರಿ ಕೆಲಸ ಮಾಡೋದ್ರಿಂದ ಏನು ಉಪಯೋಗ ಆಗಲ್ಲ. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಯೋಚನೆ ಮಾಡೋ. ಯು ಮೀನ್ ನಂಗ್ ಮಾಡಕ್ ಬೇರೆ ಏನು ಕೆಲಸ ಇಲ್ಲ, ಸೋಂಬೇರಿ ಅಂತ ಹೇಳ್ತಾ ಇದ್ದೀರಾ? ಈಗ ಯಾಕೆ? ಟೈಮ್ ಬರ್ಲಿ, ಈ ರಮ್ಯಾ ಏನು ಅನ್ನೋದನ್ನ ಎಲ್ರಿಗೂ ತೋರಿಸ್ತೀನಿ. ಎಲ್ಲಿ ಹೋದ್ಲು ಈ ವಿಶಾಖ? ಅವಳಿಗೋಸ್ಕರ ನಾನು ಇವ್ರಿಗೆ ಬೇಜಾರು ಮಾಡೋ ಹಾಗಾಯ್ತು. ವಿಶಾಖ, ನೀನ್ ಹೀಗೆ ಮಾಡ್ತಾ ಇದ್ರೆ ನಾನಂತೂ ಖಂಡಿತ ನಿಂಗೆ ಸಹಾಯ ಮಾಡಕ್ಕಾಗಲ್ಲ. ಅದರಿಂದ ಮನೆಯವ್ರಿಗೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ರಾಜು, ಇವಳು ಎಲ್ಲಿ ಹೋದ್ಲು ಅಂತ. ಎಲ್ಲಿಗಾದ್ರೂ ಹೋಗ್ಲಿ ಬಿಡಿ. ಅದಕ್ಕೆ ಅವ್ರು ಇಲ್ಲಿದ್ದಷ್ಟು ದಿನನೂ ನಿಮಗೆ ತೊಂದರೆ ಆಗ್ತಿತ್ತು. ಈಗ ಅವರೇ ಹೊರಟೋಗಿ ಒಳ್ಳೇದಾಯ್ತು. ಇಲ್ಲ ರಾಜು, ರಾಧಿಕಾ, ನನಗೆಲ್ಲ ವಿಷಯನೂ ಗೊತ್ತಾಯ್ತು. ರಾಜು, ನೀನು ರಾಧಿಕಾ ಇಬ್ರು ಸೇರ್ಕೊಂಡು ಏನ್ ಪ್ಲಾನ್ ಮಾಡ್ತಿದ್ದೀರಾ ಅನ್ನೋದು ನನಗೆ ಗೊತ್ತಾಯ್ತು. ರಾಜು, ನಿನಗೆ ಗೊತ್ತಲ್ವಾ ರಾಧಿಕಾ ವಿಶು ಜೊತೆ ಯಾಕೆ ಟೂರ್ಗೆ ಹೋಗ್ತಾ ಇಲ್ಲ ಅಂತ?